ಹಾಯ್ ಡೈಲಿಕ್ಸ್, ನೀವೇನಾದರೂ 10th ಮುಗಿಸಿದ್ರೆ ಹಾಗಾದರೆ ನಿಮಗೆ CRPFನಲ್ಲಿ ವೇಕೆನ್ಸೀಸ್ ಖಾಲಿ ಇದ್ದು, ಅಂದರೆ ಸೆಂಟ್ರಲ್ ರಿಸರ್ವೇಷನ್ ಪೊಲೀಸ್ ಫೋರ್ಸ್ನಲ್ಲಿ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದಕ್ಕೆ ಜಸ್ಟ್ ನೀವು 10th ಮುಗಿಸಿದ್ರೆ ಸಾಕು, ನಿಮಗೋಸ್ಕರ CRPFನಲ್ಲಿ 9,195 ವೇಕೆನ್ಸೀಸ್ ಖಾಲಿ ಇದೆ. ಈ ಒಂದು ವೇಕೆನ್ಸಿಗೆ ನೀವು ಹುಡುಗ ಹಾಗೆ ಹುಡುಗಿ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಕ್ವಾಲಿಫಿಕೇಷನ್ ಇರೋವಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು CRPFನಲ್ಲಿ ಇದೀಗ ವೇಕೆನ್ಸಿಗೆ ಅಪ್ಲೈ ಮಾಡಲು ಈಗಾಗಲೇ ಶುರುವಾಗಿದ್ದು, ನಿಮಗೆ ಏಪ್ರಿಲ್ 20ನೇ ತಾರೀಕಿಂದಲೇ ಶುರುವಾಗಿರುತ್ತೆ. ಇನ್ನು ಮೇ 19ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿದ್ದು, ಇದು ಇನ್ನು ಜಸ್ಟ್ 25 ಡೇಸ್ ಮಾತ್ರ ಖಾಲಿ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡುವಂಥವ್ರು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲೈನ ಮಾಡ್ಬೋದಾಗಿದ್ದು, www.rccct.crpf.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲೈನ ಮಾಡ್ಬೋದಾಗಿದ್ದು, ಹಾಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೇನಾದರೂ ಫರ್ದರ್ ಇನ್ಫಾರ್ಮೇಷನ್ ಅಥವಾ ಟೆಕ್ನಿಕಲ್ ಎರರ್ ಏನಾದರೂ ಆದರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿರುತ್ತೆ. ಈ ಒಂದು ವೇಕೆನ್ಸಿಯಲ್ಲಿ ಬಂದು ನಿಮಗೆ ಕಾನ್ಸ್ಟೇಬಲ್ನ ಟೆಕ್ನಿಕಲ್ ಹಾಗೆ ಟ್ರೆಡ್ಮ್ಯಾನ್ಸ್ ಹಾಗೆ ಪಿಯೋನಿಯರ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಆಗಲೇ ಹೇಳ್ದಂಗೆ ಈ ಒಂದು ವೇಕೆನ್ಸಿಗೆ ಮೇಲ್ ಹಾಗೆ ಫಿಮೇಲ್ ಇಬ್ಬರಿಗೂ ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು, ಅದರಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ ಜಾಸ್ತಿ ರಿಸರ್ವೇಷನ್ನ ನೀಡಲಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಯಲ್ಲಿ ನೀವೇನಾದರೂ ಜಾಯ್ನ್ ಆದರೆ 21,700 ರೂಪಾಯಿ ಮಿನಿಮಮ್ ಸ್ಯಾಲ್ರಿ ಆಗಿದ್ದು, ಮ್ಯಾಕ್ಸಿಮಮ್ ನಿಮಗೆ 69,100 ರೂಪಾಯಿವರೆಗೂ ಸ್ಯಾಲ್ರಿ ಇರುತ್ತೆ. ಇದರ ಜೊತೆಗೆ ನಿಮಗೆ ಹಲವಾರು ಅಲೋವೆನ್ಸಸ್ ಕೂಡ ಇರುತ್ತೆ. ಇನ್ನು ಇದರಲ್ಲಿ ಯಾವ ಸ್ಟೇಟ್ಗೆ ಎಷ್ಟು ವೇಕೆನ್ಸೀಸ್ ಖಾಲಿದೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ನೋಡ್ಕೊಳ್ಳಿ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಿಮಗೆ ಬಂದು 466 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದು ಮೇಲ್ ಕ್ಯಾಂಡಿಡೇಟ್ಗೆ ಆಗಿರೋದು. ಮೇಲ್ ಕ್ಯಾಂಡಿಡೇಟ್ಗೆ ಒಟ್ಟು 9,096 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಫೀಮೇಲ್ಗೆ ಬಂದು 79 ವೇಕೆನ್ಸೀಸ್ ಖಾಲಿ ಇದ್ದು, ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದು 5 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ, ರಿಸರ್ವೇಷನ್ ಮಾಡಲಾಗಿರುತ್ತೆ ಫೀಮೇಲ್ಗೆ. ಅದು ಬಿಟ್ಟು ಬೇರೆ ಸ್ಟೇಟ್ನಲ್ಲಿ ಹೋಗಿ ಕೂಡ ಕೆಲಸ ಮಾಡ್ತೀನಿ ಅನ್ನೋಂಥವ್ರು ಕೂಡ ಮಾಡ್ಬೋದಾಗಿರುತ್ತೆ. ಇನ್ನು ಅದನ್ನು ಬಿಟ್ಟು ನಿಮಗೆ ಪಿಯೋನಿಯರ್ ವಿಂಗ್ಸ್ ಅನ್ನೋ ಅವ್ರಿಗೂ ಕೂಡ ಮೇಲ್ ಕ್ಯಾಂಡಿಡೇಟ್ಗೆ ಅವ್ರಿಗೂ ಕೂಡ 20 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇದರಲ್ಲಿ ಇದು ಕೂಡ ಕಾನ್ಸ್ಟೇಬಲ್ನ ಹುದ್ದೆಯಲ್ಲಿ ಇದು ಕೂಡ ಒಂದು ಭಾಗ ಆಗಿದ್ದು, ಇದು ಕೂಡ ಒಂದು ವೇಕೆನ್ಸಿ ಆಗಿರುತ್ತೆ. ಅದರಲ್ಲಿ ಬಂದು ಎಲೆಕ್ಟ್ರಿಷಿಯನ್ಗೆ 7 ವೇಕೆನ್ಸೀಸ್ ಮತ್ತು ಮಾನ್ಸೂನ್ನಲ್ಲಿ 13 ವೇಕೆನ್ಸೀಸ್ ಖಾಲಿ ಇರುತ್ತೆ. ಒಟ್ಟು 20 ವೇಕೆನ್ಸೀಸ್ ಖಾಲಿ ಇದ್ದು, ಇನ್ನು ಈ ಒಂದು ಹುದ್ದೆಗೆ ಯಾರೆಲ್ಲ ಇಂಡಿಯನ್ ಸಿಟಿಜನ್ ಆಗಿದ್ದರೋ ಅವ್ರು ಮಾತ್ರ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡುವಂಥವ್ರ ಏಜ್ ಬಂದು ಮಿನಿಮಮ್ 21ರಿಂದ 27 ಒಳಗಡೆ ಇರಬೇಕಾಗಿರುತ್ತೆ. ಇದು ಬಂದು ಕಾನ್ಸ್ಟೇಬಲ್ನ ಡ್ರೈವಿಂಗ್ ಆಗಿರ್ಬೋದು, ಮತ್ತು ಕಾರ್ಪೊರೇಟರ್ ಮತ್ತು ಪೇಂಟರ್, ಹೀಗೆ ವಿವಿಧ ಹುದ್ದೆ ಆಗಿರುತ್ತೆ ಇದರಲ್ಲಿ. ಇನ್ನು ಅದು ಬಿಟ್ಟು ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು, SC/STಗೆ 5 ಇಯರ್ಸ್, OBCಗೆ 3 ಇಯರ್ಸ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇಷ್ಟು ವರ್ಷ ನೀವು ವರ್ಕ್ ಮಾಡಿರ್ತೀರೋ ಅಷ್ಟು ವರ್ಷ ಇಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ. ಹಾಗೆ 1984ನಲ್ಲಿ ಯಾರೆಲ್ಲ ಎಫೆಕ್ಟ್ ಆಗಿರ್ತೀರೋ ಅವ್ರಿಗೂ ಕೂಡ 5 ಇಯರ್ಸ್ ಮತ್ತು 1984 ಯಾರೆಲ್ಲ ಮಕ್ಕಳು ಅವರ ಪೇರೆಂಟ್ಸ್ ಡೆತ್ ಆಗಿರ್ತಾರೋ ಅವ್ರ ಮಕ್ಕಳು ಕೂಡ ಜಾಯ್ನ್ ಆಗ್ಬೋದಾಗಿತ್ತು, ಅವ್ರಿಗೂ ಕೂಡ 8 to 10 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ ನಿಮಗೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಆದಂಥ ಅಭ್ಯರ್ಥಿಗಳು ಇಂಡಿಯನ್ ನೇವಿ ಅಥವಾ ಆರ್ಮಿ ಫೋರ್ಸಲ್ಲಿ ನೀವು ಇಂಡಿಯನ್ ಆರ್ಮಿಯಲ್ಲಿ ಯಾವುದಾದ್ರೂ ಅಲ್ಲಿ ವರ್ಕ್ ಮಾಡಿದರೂ ಸಹ ಈ ಒಂದು ವೇಕೆನ್ಸಿಗೆ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದರಲ್ಲಿ ನೀವು ಎಷ್ಟು ಇಯರ್ಸ್ ವರ್ಕ್ ಮಾಡಿದ್ರೋ ಅಷ್ಟು ಇಯರು ನೀವು ಇಲ್ಲಿ ರಿಲ್ಯಾಕ್ಸೇಷನ್ ಪಡ್ಕೋಬೋದಾಗಿರುತ್ತೆ. ಹಾಗೆ ಯಾರೆಲ್ಲ ಅಸ್ಸಾಂ ಹಾಗೆ ಅರುಣಾಚಲ್ ಪ್ರದೇಶ ಸೇರಿರ್ತೀರೋ ಅವರು ನೀವು ಡೊಮೆಕ್ಲಿಯನ್ ಸರ್ಟಿಫಿಕೇಟ್ ಅಥವಾ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ನ ನೀವು ನೀಡಬೇಕಾಗಿರುತ್ತೆ. ಇದೊಂದು 10th ಹಾಗೆ 12th ಬೇಸಿಕ್ ಇರುವಂಥ ಕ್ವಾಲಿಫಿಕೇಷನ್ ಇರುವಂಥ ವೇಕೆನ್ಸೀಸ್ ಆಗಿದ್ದು, ಡ್ರೈವರ್ ವೇಕೆನ್ಸಿಗೆ ಬಂದು 10th ಅಥವಾ 12 ಮುಗಿಸಿರ್ಬೇಕಾಗುತ್ತೆ. ಹಾಗೆ ನಿಮ್ಮ ಹತ್ರ ಹೆವಿ ವೆಹಿಕಲ್ಲು ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಇಲ್ಲ ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ಇದಕ್ಕೂ ಕೂಡ 10th ಅಥವಾ 12 ಮುಗಿಸಿರಬೇಕಾಗಿದ್ದು, IT ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಅಥವಾ ಎಲ್ಲಾದರೂ ವರ್ಕ್ ಮಾಡಿರೋಂಥ ಸರ್ಟಿಫಿಕೇಟ್. ಇನ್ನು ಉಳಿದಂಥ ಎಲ್ಲ ಟ್ರೆಡ್ಮ್ಯಾನ್ಸ್ಗೆ ಅವ್ರಿಗೂ ಕೂಡ ಸೇಮ್ ಎಜುಕೇಷನ್ ಕ್ವಾಲಿಫಿಕೇಷನ್.
ಇನ್ನು ಪಿನಿಯರ್ ವಿಂಗ್ಸ್ ಅಥವಾ ಮಾನ್ಸೂನ್ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟಲ್ಲಿರೋವಂಥವ್ರಿಗೆ ಇದಕ್ಕೆ ಬಂದು 10th ಮುಗಿಸಿದ್ರೆ ಸಾಕು, ಮತ್ತು 1 ಇಯರ್ ಎಕ್ಸ್ಪೀರಿಯನ್ಸ್ನ ಕೇಳ್ತಿದ್ದಾರೆ. ಇನ್ನು ಆಲ್ರೆಡಿ ಹೇಳಿದಾಗೆ ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಅಪ್ಲೈನ ಮಾಡ್ಬೋದಾಗಿದ್ದು, ಇನ್ನು ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಫೀಸ್ ಅಥವಾ ಎಕ್ಸಾಮಿನೇಷನ್ ಫೀಸ್ ಕೂಡ ಪೇ ಮಾಡಬೇಕಾಗಿರುತ್ತೆ. ಇದು ₹100 ಈಚ್ ಪರ್ಸನ್ ಪೇ ಮಾಡಬೇಕಾಗಿದ್ದು, ಇದು ಯಾರಿಗಪ್ಪ ಅಂತಂದರೆ ಜನರಲ್, EWS ಹಾಗೆ OBC ಕ್ಯಾಂಡಿಡೇಟ್ ಪೇ ಮಾಡಬೇಕಾಗಿರುತ್ತೆ. ಇನ್ನು ಉಳಿದಂಥ SC ST ಹಾಗೆ ಫಿಮೇಲ್ ಕ್ಯಾಂಡಿಡೇಟ್ಗೆ ಮತ್ತು ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನೋದಿರೋದಿಲ್ಲ. ನೀವು ಇದನ್ನು UPI ಹಾಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ನ ಮೂಲಕ ಪೇಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಸೆಂಟರ್ಸ್ ಅಂದರೆ ನಿಮ್ಮದು ಟೆಸ್ಟ್ಗಾಗಿರ್ಬೋದು, ಮತ್ತು PET, PST, ಟ್ರೆಡ್ ಟೆಸ್ಟ್ ಆಗಿರ್ಬೋದು, ಮತ್ತು DV ಮತ್ತು DME, REME ಟೆಸ್ಟ್ಗೆ ಇದು ಸೆಂಟರ್ಸ್ ಬಂದು ನಿಮಗೆ ಎಲ್ಲ ಸ್ಟೇಟ್ನಲ್ಲೂ ಇದ್ದು, ಸ್ಟೇಟ್ ವೈಸಲ್ಲಿ ನಿಮಗೆ 4 to 5 ಆಪ್ಷನಲ್ಲಿ ಇದ್ದಾವೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದು ಗ್ರೂಪ್ ಸೆಂಟರ್ CRPF ಬೆಂಗಳೂರು, ಯಲಹಂಕ, ಬೆಂಗಳೂರು, ಕರ್ನಾಟಕ 560064 ಈ ಒಂದು ಪ್ಲೇಸಸಲ್ಲಿ ನಿಮಗೆ ಸೆಂಟರ್ಸಲ್ಲಿ ಸಿಗುತ್ತೆ. ಅಲ್ಲೇ ನಿಮಗೆ ಬೇರೆ ಎಲ್ಲ ಟೆಸ್ಟ್ಗಳು ಕೂಡ ಅಲ್ಲೇ ನಿಮಗೆ ನೀಡಲಾಗುತ್ತೆ. ಮತ್ತು PET ಮತ್ತು PST ಇದಕ್ಕೆ ಬಯೋಮೆಟ್ರಿಕ್ ಕೇಳ್ತಾರೆ. ಇನ್ನು ಇದರಲ್ಲಿ ಮೊದಲನೇದಾಗಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ PET, ಇದಕ್ಕೆ ಬಂದು ನೀವು ರನ್ ಮಾಡಬೇಕಾಗುತ್ತೆ. ಟೆಕ್ನಿಕಲ್ ಮತ್ತು ಟ್ರೆಡ್ಮೆನ್ಸ್ಗೆ ಇರೋವಂಥವ್ರಿಗೆ ಈ ಒಂದು ಟೆಸ್ಟ್ ಆಗಿದ್ದು 5 ಕಿಲೋಮೀಟರ್ನ ನೀವು 24 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಮೇಲ್. 1.6 ಕಿಲೋಮೀಟರ್ನ 8.3 ಮಿನಿಟ್ಸಲ್ಲಿ ನೀವು ಸೆಕೆಂಡ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು CT ಕುಕ್, ವಾಟರ್ ಕ್ಯಾರಿಯರ್ ಇವರಿಗೆ ಬಂದು 1.6 ಕಿಲೋಮೀಟರ್ನ ನೀವು 10 ಮಿನಿಟ್ಸಲ್ಲಿ, ಗರ್ಲ್ಸ್ ಬಂದು 12 ಮಿನಿಟ್ಸಲ್ಲಿ, ಮತ್ತು ಎಲೆಕ್ಟ್ರಿಷಿಯನ್ ಅಥವಾ ಮ್ಯಾನ್ಸೋನಲ್ಲಿ ಇರೋವಂಥವ್ರಿಗೆ 1.6 ಕಿಲೋಮೀಟರ್ 9 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಫಿಮೇಲ್ಗೆ ಇರೋದಿಲ್ಲ, ಅವ್ರಿಗೂ ವೇಕೆನ್ಸಿ ಅವ್ರಿಗೆ ಇರೋದಿಲ್ಲ, ಮತ್ತು ರಿಸರ್ವೇಷನ್ ಕೂಡ ಇರೋದಿಲ್ಲ. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು, ಇದು ಬಂದು ಹೈಟು ವೆಯ್ಟು ಚೆಕ್ ಮಾಡಲಾಗುತ್ತೆ. ಇನ್ನು ಅದನ್ನು ಬಿಟ್ಟು ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಟೆಸ್ಟ್ ಕೂಡ ಇರುತ್ತೆ. ಇದರಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೂಡ ಇದ್ದು 100 ಮಾರ್ಕ್ಸ್ಗೆ 100 ಕ್ವಶನ್ಸ್ಗೆ ಇರುತ್ತೆ. ಒಟ್ಟು 2 ಅವರ್ ಟೈಮ್ ಇರುತ್ತೆ ನಿಮಗೆ ಎಕ್ಸಾಮ್ ಕಂಪ್ಲೀಟ್ ಮಾಡೋದಕ್ಕೆ. ಮತ್ತು ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸನ್ನು ಕಟ್ ಮಾಡಲಾಗುತ್ತೆ. ಮತ್ತು ನಿಮ್ಮ ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಂದು ಹಿಂದಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ನಿಮಗೆ ನೀವು ಆಲ್ ಟಿಕೆಟನ್ನು ನಿಮ್ಮ ಅಫಿಷಿಯಲ್ ವೆಬ್ಸೈಟ್ ಅಥವಾ ಇಮೇಲ್ಗೆ ಬಂದಿರುತ್ತೆ, ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಇದು ಬಂದು ಟ್ರೇಡ್ ಟೆಸ್ಟ್ ಆಗಿರುತ್ತೆ. ಯಾರೆಲ್ಲ ವಾಷರ್ ಇರ್ತಿರೋ ಅಥವಾ ಕಾರ್ಪೆಂಟರ್ ಇರ್ತಿರೋ ಇವರಿಗೆಲ್ಲ ಟ್ರೇಡ್ ಟೆಸ್ಟ್ ಇರುತ್ತೆ. ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಿಮ್ಮದು ಡೇಟ್ ಆಫ್ ಬರ್ತ್, ಮತ್ತು ಆಧಾರ್ ಕಾರ್ಡ್, ಮತ್ತು ನಿಮ್ಮ ಎಜುಕೇಷನ್ ಎಕ್ಸ್ಪೀರಿಯೆನ್ಸ್, ಮತ್ತು ಡೊಮೆಕ್ಲೈನ್ ಅಥವಾ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್. ನೆಕ್ಸ್ಟ್ ಬಂದು ಮೆಡಿಕಲ್ ಎಕ್ಸಾಮಿನೇಷನ್. ಇದನ್ನೆಲ್ಲ ನಿಮಗೆ ಯಾವಾಗ ಅನ್ನೋದನ್ನ ಅಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ನಿಮಗೆ. ಹಾಗೆ ಒಂದು ವೇಳೆ ನೀವು ಮೆಡಿಕಲ್ ಎಕ್ಸಾಮಿನೇಷನ್ ಸಮಯದಲ್ಲಿ ಏನಾದರೂ ಟೆಂಪ್ರವರಿ ಅನ್ಫಿಟ್ ಅಂತ ಏನಾದರೂ ಬಂದರೆ ಅಂಥ ಪರ್ಸನ್ನು ಕೂಡ ರಿಮೂವ್ ಮಾಡ್ತಾರೆ. ಮತ್ತು ಐ ಚೆಕಪ್ ಕೂಡ ಇರುತ್ತೆ ನಿಮಗೆ. ಹಾಗೆ ಯಾರೆಲ್ಲ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡೋ ಅಂಥವ್ರು ವರ್ಕಿಂಗ್ ಡೇಸಲ್ಲಿ ಮಂಡೇ ಟು ಫ್ರೈಡೇ 10 to 6 PM ಒಳಗಡೆ ನೀವು ಯಾವಾಗಾದರೂ ಕಾಲ್ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ರಿಸೀವ್ ಮಾಡೋದಿಲ್ಲ. ಮೋಡ್ ಆಫ್ ಸೆಲೆಕ್ಷನ್ ಬಂದು ಆಲ್ರೆಡಿ ಹೇಳಿದಾಗೆ PET, PST, CBT, ಟ್ರೆಡ್, ಸ್ಕಿಲ್ ಟೆಸ್ಟ್, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಎಕ್ಸಾಮಿನೇಷನ್ ಇಷ್ಟು ಆದಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡಿ ಆಯ್ಕೆ ಮಾಡಲಾಗುತ್ತೆ. ಇದು ಮಿನಿಮಮ್ ಕ್ವಾಲಿಫೈ ಆಗೋದಕ್ಕೆ ಮಾರ್ಕ್ಸ್ ಬಂದು ಟ್ರೆಡ್ ಹಾಗೆ ಟೆಕ್ನಿಕಲ್ ಟೆಸ್ಟ್ನಲ್ಲಿ ನಿಮಗೆ CET ಟೆಸ್ಟ್ನಲ್ಲಿ ಇದು ಕಂಪ್ಯೂಟರ್ ಟೆಸ್ಟ್ ಆಗಿದ್ದು URಗೆ 30%, EWS ಮತ್ತು OBCಗೆ 25%, ಉಳಿದಂಥ ಎಲ್ಲರಿಗೂ ಕೂಡ 20% ಆಗಿರುತ್ತೆ. ಇನ್ಯಾರೆಲ್ಲ ವಿಂಗ್ಸ್ ಅಥವಾ ಪಿಯೋನಿಯರ್ಗೆ ಇದ್ದಿರೋ ಅವ್ರಿಗೆ 35, 33 ಇರಬೇಕಾಗುತ್ತೆ. ಇನ್ನು ನಿಮಗೆ ಮಾಲ್ ಪ್ರಾಕ್ಟೀಸ್ ಕೂಡ ನೀಡಲಾಗಿದ್ದು ನಿಮ್ಮ ಜಾಬ್ಗೆ ತಕ್ಕಾಗಿ 2 to 7 ಇಯರ್ಸ್ವರೆಗೂ ನಿಮಗೆ ಮಾಲ್ ಪ್ರಾಕ್ಟೀಸ್ ಅನ್ನೋದು ಇರುತ್ತೆ ಜಾಬ್ನಲ್ಲಿ.
ಹಾಗೆ ಯಾವ್ಯಾವ ಸ್ಟೇಟ್ನಲ್ಲಿ ಯಾವ್ಯಾವ ಜಾಬ್ಗೆ ಎಷ್ಟೆಷ್ಟು ವೇಕೆನ್ಸಿ ರಿಸರ್ವೇಷನ್ ಮಾಡಲಾಗಿದೆ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ವಿಡಿಯೋನ ಪಾಸ್ ಮಾಡಿ ಕ್ಲಿಯರಾಗಿ ನೋಡ್ಕೋಬೋದಾಗಿರುತ್ತೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇಲ್ಲಿ ನೋಡ್ಕೋಬೋದಾಗಿರುತ್ತೆ ನೀವು. 471 ಇದು ಬಂದು ಫೀಮೇಲ್ಗೂ ಸೇರ್ ಆಗಿರುತ್ತೆ. ಸೊ ಇಲ್ಲಿ ಇಷ್ಟು ಕ್ಲಿಯರ್ ಮಾಡಿದರೆ ನೋಡ್ಕೊಳ್ಳಿ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಅಪ್ಲೈ ಮಾಡೋದ್ರೆ ಏನಾದರೂ ಡೌಟ್ ಬಂದರೆ ಅಥವಾ ಟೆಕ್ನಿಕಲ್ ಎರರ್ ಬಂದರೆ ಹೇಳಿರೋಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದಾಗಿರುತ್ತೆ ವರ್ಕಿಂಗ್ ಡೇಸ್ನಲ್ಲಿ. ಸೊ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಾಗೆ ಜಾಬ್ಸ್ ಮತ್ತು ಸ್ಕೀಮ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.